ಪವಿತ್ರಾತ್ಮನು ನಮಗೆ ಸಹಾಯವನ್ನ ಮಾಡಲಿ. ಈ ಒಂದು ಪಾಠವನ್ನು ಪ್ರಾರಂಭ ಮಾಡಿದ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ಈ ಸಾಯಂಕಾಲಕ್ಕೋಸ್ಕರ ಸ್ತೋತ್ರ ಹೇಳುತ್ತೇನೆ. ವಿಶೇಷವಾಗಿ ನಿನ್ನ ಪಾಠವನ್ನ ಈ ನೂತನ ತ್ರೈಮಾಸಿಕದಲ್ಲಿ ನಾವು ಕಲಿಯುವಾಗೆ ಈ ಒಂದು ಪಾಠಗಳು ನಮಗೆ ಎಚ್ಚರಿಕೆಯನ್ನು ನೀಡುವಂತದ್ದಾಗಿರಲು ಅವಕಾಶ ಕೊಡು. ಪ್ರವಾದನೆಗಳನ್ನು ಕಲಿಯುವಾಗ ಸೈತಾನನ ಅನೇಕ ಅಡ್ಡಿ ಅಡಚಣೆ ಆತಂಕಗಳನ್ನು ತರುತ್ತಾನೆ. ಅವೆಲ್ಲವನ್ನ ನಾವು ಎದುರಿಸಿ ನಿನ್ನ ಗೂಢಾರ್ಥವನ್ನ ಈ ತ್ರೈಮಾಸಿಕದಲ್ಲಿ ಕಲಿಯುವಂತೆ ಅವಕಾಶ ಕೊಡು ಸ್ವಾಮಿ. ಪ್ರವಾದನೆಗಳನ್ನು ಹೇಗೆ ಕಲಿತುಕೊಳ್ಳುವುದು ಎಂಬುದಾಗಿ ಈ ವಾರದಲ್ಲಿ ನಾವು ಕಲಿಯುವಾಗ ಬಂದಿರುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ. ಯುನೈಟೆಡ್ ಫೇತ್ ಮಿನಿಸ್ಟ್ರಿ ಅವರನ್ನು ಆಶೀರ್ವದಿಸಿ. ನಿನ್ನ ಮಹಿಮೆಗೋಸ್ಕರ ಈ ದಿನದ ಪಾಠವು ಯಶಸ್ಸುಗೊಳ್ಳುವಂತೆ ಸಹಾಯವನ್ನು ಮಾಡು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನೂತನವಾದ ತ್ರೈಮಾಸಿಕವನ್ನ ಪ್ರಾರಂಭಿಸುತ್ತಿದ್ದೇವೆ. ಕಳೆದ ತ್ರೈಮಾಸಿಕದಲ್ಲಿ ಅದ್ಭುತವಾದ ಪಾಠ ಪ್ರೀತಿ ಮತ್ತು ನ್ಯಾಯ, ಇವುಗಳ ಬಗ್ಗೆ ನಾವು ಕಲಿತುಕೊಂಡೆವು. ಈ ತ್ರೈಮಾಸಿಕದಲ್ಲಿ ನಾವು ಬಹಳ ಸೂಕ್ಷ್ಮವಾದ ವಿಷಯಗಳನ್ನ ಕಲಿಯುವಂತರಾಗಿದ್ದೇವೆ. ಪ್ರಸ್ತಾಪಗಳು, ಚಿತ್ರಣಗಳು, ಸಂಕೇತಗಳು, ಇವುಗಳ ಮೂಲಕವಾಗಿ ಹೇಗೆ ನಾವು ಪ್ರವಾದನೆಗಳನ್ನು ಕಲಿತುಕೊಳ್ಳಬಹುದು ಎಂಬುದನ್ನ ನಾವು ಕಲಿಯುವಂತರಾಗಿದ್ದೇವೆ. ಖಂಡಿತವಾಗಿಯೂ ಪ್ರವಾದನೆಗಳನ್ನು ಕಲಿಯುವಾಗ ಅನೇಕ ಅಡಚಣೆಗಳು ಬರುತ್ತವೆ. ಈ ಸತ್ಯಾಂಶವನ್ನ ನಾವು ತಿಳಿದುಕೊಳ್ಳಬಾರದು ಎಂಬುದಾಗಿ ಸೈತಾನನು ಎಷ್ಟೋ ಅಡ್ಡಿಯನ್ನ ಇಡುವಂತನಾಗಿದ್ದಾನೆ. ಆದಾಗ್ಯೂ ಆತ್ಮನ ಸಹಾಯದಿಂದ ನಾವು ಮುಂದೆ ಸಾಗೋಣ, ಈ ವಾಕ್ಯವನ್ನು ಕಲಿಯೋಣ. ಇದರ ಮೂಲಕವಾಗಿ ನಿತ್ಯ ರಾಜ್ಯಕ್ಕೆ ನಮ್ಮನ್ನ ನಾವು ಸಿದ್ಧ ಮಾಡಿಕೊಳ್ಳೋಣ. ಈ ತ್ರೈಮಾಸಿಕದ ಪಾಠವನ್ನ ಬರೆದಿರುವತಕ್ಕಂಥವರು ಶಾನ್ ಬೂನ್ಸ್ಟ್ರಾ ಎಂಬುದಾಗಿ. ಇವರು ವಾಯ್ಸ್ ಆಫ್ ಪ್ರಾಫೆಸಿ ಸೇವೆಯ ಬಾನುಲಿ ನಿರ್ದೇಶಕರು ಹಾಗೂ ಪ್ರಸಂಗಗಾರರು ಆಗಿದ್ದಾರೆ. ಇವರ ಒಂದು ಸೇವೆ ಅನೇಕರಿಗೆ ಪ್ರೇರೇಪಣೆ ಆಗಿ ಅನೇಕ ವರ್ಷಗಳಿಂದ ಇವರು ಬರೆದಿರುವ ಅನೇಕ ಪುಸ್ತಕಗಳು, ಪತ್ರಿಕೆಗಳು ಎಲ್ಲಾ ಕಡೆ ಬಿತ್ತರಿಸಲ್ಪಟ್ಟು ಎಲ್ಲಾ ಕಾಂಡಗಳಿಗೂ ಅದು ಮುಟ್ಟಿದೆ ಎಂಬುದರಲ್ಲಿ ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತದೆ. ಅಂಟಾರ್ಕ್ಟಿಕಾ ಎಂಬತಕ್ಕಂಥ ಕಾಂಡವನ್ನು ಬಿಟ್ಟು ಬೇರೆ ಎಲ್ಲಾ ಕಾಂಡಕ್ಕೂ ಇವರ ಸಂದೇಶಗಳು ಬಾನುಲಿ ಮೂಲಕವಾಗಿ, ಪುಸ್ತಕಗಳ ಮೂಲಕವಾಗಿ ಜನರ ಕೈಯನ್ನ ಮುಟ್ಟುತ್ತಿದೆ. ಬನ್ನಿ ತ್ರೈಮಾಸಿಕದ ಒಂದು ಪಾಠದ ಕಿರು ಪರಿಚಯ, ಮುನ್ನುಡಿಯನ್ನ ಕಲಿತುಕೊಳ್ಳೋಣ. ಸುಮಾರು 1991ರಲ್ಲಿ ಮೊದಲನೇ ಕೊಲ್ಲಿಯ ಯುದ್ಧ, ಫಸ್ಟ್ ಗಲ್ಫ್ ವಾರ್ ಎಂಬುದಾಗಿ ಹೇಳ್ತೇವೆ. ಇದು ನಡೆದಾಗ ಒಬ್ಬ ಸುಪ್ರಸಿದ್ಧ ಪ್ರೊಟೆಸ್ಟೆಂಟ್ ಬರಹಗಾರರು, ಪ್ರಸಂಗಗಾರರು, ಅವರು ತಮ್ಮದೇ ಆದಂತ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ಅವ್ರು ಹೇಳೋದೇನೆಂದ್ರೆ, ಈ ಒಂದು ಯುದ್ಧ ಪ್ರಕಟಣೆ 9ನೇ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರವಾದನೆಯನ್ನ ನೆರವೇರಿಸುತ್ತದೆ ಎಂಬುದಾಗಿ. ಪ್ರಕಟಣೆ 9ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ
ಐದನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಅದರಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವಂತೆ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು ಎಂಬುದಾಗಿ 1-3 ಗಮನಿಸುವಂತರಾಗಿದ್ದೇವೆ. ಇದನ್ನ ಓದಿ ಈ ಒಂದು ಪ್ರಾಟೆಸ್ಟೆಂಟ್ ಬರಹಗಾರರು ಒಂದು ತೀರ್ಮಾನಕ್ಕೆ ಬಂದ್ರು. ಆ ಯುದ್ಧದಲ್ಲಿ ಹೆಲಿಕಾಪ್ಟರ್ಗಳು ಮೇಲೆ ಹಾರಾಡುತ್ತಿರುವಾಗ ಅವು ಮಿಡಿತಗಳಂತೆ ಕಾಣ್ತಾ ಇತ್ತು ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಪ್ರವಾದನೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಒಂದು ತೀರ್ಪಲ್ಲ, ನಿರ್ಧಾರವಲ್ಲ. ಅನೇಕರು ಇದೇ ರೀತಿಯಲ್ಲಿ ಯಾವುದೋ ಒಂದು ವಾಕ್ಯವನ್ನು ತೆಗೆದುಕೊಂಡು ಮುಂದಿನ ಭವಿಷ್ಯವನ್ನ ಅವರು ತೀರ್ಮಾನಿಸುತ್ತಾರೆ. ಇವುಗಳು ಹೇಗೆ ನಡೀತವೆ, ಎಲ್ಲಿ ನಡೀತವೆ ಎಂಬುದಾಗಿ. ಆದರೆ ಒಬ್ಬ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕ್ರೈಸ್ತರಾದ ನಾವು ಒಂದು ವಿವಿಧವಾದಂತ ಒಂದು ಅರ್ಥವನ್ನ ನಾವು ಮಾಡಿಕೊಳ್ತೇವೆ. ಕ್ರಿಸ್ತನನ್ನ ಕೇಂದ್ರೀಕೃತವಾದಂತ ಪ್ರವಾದನೆಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಯಾವುದೇ ರೀತಿಯಾದಂತ ಒಂದು ಘಟನೆಗೆ ನಾವು ಪ್ರವಾದನೆಯನ್ನ ಅಳವಡಿಸಿಕೊಳ್ಳಬಾರದು, ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಲೋಕದಲ್ಲಿ ಅನೇಕ ಘಟನೆಗಳು ನಡೀತವೆ. ಯುದ್ಧಗಳು, ಭೂಕಂಪಗಳು, ನಾನಾ ರೀತಿಯಾದ ಬದಲಾವಣೆಗಳು. ಇವೆಲ್ಲವನ್ನ ಗಮನಿಸುವಾಗ ಸತ್ಯವೇದದಲ್ಲಿ ಹೇಳಿರುವುದು ಖಂಡಿತವಾಗಿಯೂ ಖಚಿತವಾಗಿದೆ. ಆದರೆ ಅದಕ್ಕೆ ನಮ್ಮದೇ ಆದಂತ ಅರ್ಥವನ್ನ ಕೊಡಬಾರದು. ಸತ್ಯವೇದವೇ ನಮಗೆ ಸರಿಯಾದ ಅರ್ಥವನ್ನ ಕೊಡುತ್ತದೆ. ಈ ಒಂದು ಪ್ರವಾದಿಗಳನ್ನ ಅರ್ಥ ಮಾಡಿಕೊಳ್ಳುವಾಗ ದಾನಿಯೇಲ 2ನೇ ಅಧ್ಯಾಯವು ಬಹಳ ಪ್ರಾಮುಖ್ಯವಾಗಿದೆ. ಇದರಲ್ಲಿ ಮುಂದಿನ ಭವಿಷ್ಯವನ್ನ ತೆರೆಯುವ ಅನೇಕ ವಿಷಯಗಳು ಅಡಕವಾಗಿದೆ. ಉದಾಹರಣೆಗೆ ದಾನಿಯೇಲ 2ನೇ ಅಧ್ಯಾಯದಲ್ಲಿ ಒಂದು ಪ್ರತಿಮೆಯನ್ನ ನೆಬೂಕದ್ನೆಚ್ಚರನು ಕಂಡು ಅದನ್ನ ದಾನಿಯೇಲನು ವಿವರಣೆ ಮಾಡುವಾಗ ಅಲ್ಲಿ 4 ವಿಶ್ವದ ಇಡೀ ಲೋಕದ ರಾಜ್ಯಗಳನ್ನ ಕುರಿತು, ದೇಶಗಳನ್ನ ಕುರಿತು, ಶಕ್ತಿಗಳನ್ನ ಕುರಿತು ಅದು ತಿಳಿಸುವಂತದ್ದಾಗಿದೆ. ಬ್ಯಾಬಿಲೋನ್ ದೇಶ, ಮೇದೋ ಪರ್ಷಿಯ ದೇಶ, ಗ್ರೀಸ್ ದೇಶ ಹಾಗೂ ರೋಮ್ ದೇಶ. ಈ 4 ದೇಶಗಳು, ರಾಜ್ಯಗಳು ಇಡೀ ಲೋಕವನ್ನು ಆಳಿದಂತ ರಾಜ್ಯಗಳು. ಆದರೆ ದಾನಿಯೇಲ 2ನೇ ಅಧ್ಯಾಯ 44ನೇ ವಚನವನ್ನ ಗಮನಿಸುವಾಗ ಇಲ್ಲಿ ಎಂದಿಗೂ ನಾಶವಾಗದ ಶಾಶ್ವತವಾಗಿರುವ ಒಂದು ರಾಜ್ಯದ ಬಗ್ಗೆ ಮಾತಾಡುವಂಥದ್ದಾಗಿದೆ. ನಮ್ಮ ಸತ್ಯವೇದಗಳನ್ನ ದಾನಿಯೇಲ 2ನೇ ಅಧ್ಯಾಯ 44ನೇ ವಚನಕ್ಕೆ ಗಮನಿಸುವಾಗ ಅಲ್ಲಿ ಹೀಗೆ ತಿಳಿಸುವಂತದ್ದಾಗಿದೆ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು.
ನೆಬೂಕದ್ನೆಚ್ಚರನು ಆ ಪ್ರತಿಮೆಯನ್ನು ನೋಡುತ್ತಿರುವಾಗ ಕಾಣದೇ ಇರತಕ್ಕಂಥ ಕಲ್ಲು ಎಲ್ಲಿಂದಲೋ ಬಂದು ಆ ಪ್ರತಿಮೆಯನ್ನ ಬೂದಿ ಮಾಡುತ್ತದೆ, ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಆ ನಾಶ ಆದ್ಮೇಲೆ ಆ ಒಂದು ರಾಜ್ಯ, ದೇವರ ರಾಜ್ಯ ಶಾಶ್ವತವಾಗುತ್ತದೆ. ನೋಡಿ, ಈ ಪ್ರವಾದನೆ ಇನ್ನೂ ಸಹ ನೆರವೇರಿಲ್ಲ. 2500 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಪ್ರವಾದನೆ. ಆ ಪ್ರವಾದನೆ ನೆರವೇರಲಿಕ್ಕೆ ಇನ್ನೂ ಸಹ ಕಾಲ ಬೇಕಾಗಿದೆ. ಯಾಕೆಂದ್ರೆ ಆ ಕಲ್ಲು ಯೇಸು ಕ್ರಿಸ್ತನ ಬರೋಣವನ್ನು ಸೂಚಿಸುತ್ತದೆ, ಹೊಸ ಯೆರೂಸಲೇಮನನ್ನು ಸೂಚಿಸುತ್ತದೆ. ಈ ಲೋಕದ ಎಲ್ಲಾ ರಾಜ್ಯಗಳನ್ನ ನಾಶ ಮಾಡಿ ದೇವರ ರಾಜ್ಯ, ಶಾಶ್ವತ ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಅಲ್ಲಿ ಆ ಪ್ರವಾದನೆ ನೆರವೇರುವುದನ್ನ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಈ ತ್ರೈಮಾಸದಲ್ಲಿ ನಾವು ಪ್ರವಾದನೆ ಎಂಬುದಾಗಿ ಹೇಳುವಾಗ ಕೇವಲ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳನ್ನು ಮಾತ್ರ ನಾವು ಗ್ರಹಿಸಿಕೊಳ್ಳುವುದಿಲ್ಲ, ಓದುವುದಿಲ್ಲ. ಆದರೆ ಆದಿಕಾಂಡದಿಂದ ಪ್ರಾರಂಭಗೊಂಡು ಕೀರ್ತನೆಗಳ ತನಕ ಒಡಂಬಡಿಕೆಯಲ್ಲಿರ್ತಕ್ಕಂಥ ಅನೇಕ ಸಾಂಕೇತಿಕವಾದ ವಿಷಯಗಳನ್ನ ನಾವು ಗ್ರಹಿಸಿಕೊಂಡು, ಅನೇಕ ಚಿತ್ರಗಳನ್ನ ಗ್ರಹಿಸಿಕೊಂಡು ದೀನತೆಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಪ್ರವಾದನೆಗಳನ್ನ ಓದುವಾಗ ಇದು ಅಂತ್ಯಕಾಲಕ್ಕೆ ಹೇಗೆ ಉಪಯೋಗವಾಗುತ್ತದೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಳುತ್ತೇವೆ. ಆದರೆ ಒಂದು ವೇಳೆ ಇದನ್ನ ಮೊಂಡತನದಲ್ಲಿ, ಪ್ರತಿರೋಧದಲ್ಲಿ, ಅಹಂಕಾರದಲ್ಲಿ, ನಾನತ್ವದಲ್ಲಿ ಓದಿದರೆ ನಮಗೆ ಈ ಪ್ರವಾದನೆಗಳು ಖಂಡಿತವಾಗಿಯೂ ಅರ್ಥವಾಗುವುದಿಲ್ಲ. ಕೆಲವು ಸಾರಿ ಓದುವವರಿಗೆ ಇದು ಸಮಯದ ವ್ಯರ್ಥ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಒಂದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ತ್ರೈಮಾಸಿಕದಲ್ಲಿ ಈ ಒಂದು ಪ್ರವಾದನಾ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇಡೀ ಜೀವನ ಪೂರ್ತಿ ಇದನ್ನು ನಾವು ಕಲಿಯುತ್ತಲೇ ಇರಬಹುದು. ದೇವರ ಚಿತ್ತವಿದ್ದರೆ ನಾವು ಮುಂದೆ ಪರಲೋಕದಲ್ಲೂ ಸಹ ಇದನ್ನ ಕಲಿಲಿಕ್ಕೆ ಹೋಗ್ತೇವೆ. ಇದನ್ನ ಮುನ್ನುಡಿಯಾಗಿಟ್ಟುಕೊಂಡು ಈ ವಾರದ ಪಾಠವನ್ನು ನಾವು ಸ್ವಲ್ಪ ಹೊತ್ತು ಗಮನಿಸೋಣ. ಮೊದಲನೇ ಪಾಠದಲ್ಲಿ ಪ್ರವಾದನೆಯ ಕೆಲವು ಮೂಲಭೂತ ತತ್ವಗಳು, ಸಮ್ ಪ್ರಿನ್ಸಿಪಲ್ಸ್ ಆಫ್ ಪ್ರಾಫೆಸಿ ಎಂಬುದಾಗಿ. ಯಾವುದು ಈ ಮೂಲಭೂತ ತತ್ವಗಳು ಎಂಬುದನ್ನ ಸ್ವಲ್ಪ ಹೊತ್ತು ಕಲಿತುಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನು ಸ್ವರ್ಣವಾಕ್ಯ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸುವಾಗ ಹೀಗೆ ತಿಳಿಸುತ್ತದೆ: ಎಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಎಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಪ್ರಿಯರೇ, ಇವತ್ತು ಯಾವುದಾದ್ರೂ ವಿಷಯದಲ್ಲಿ ನಾವು ಎಚ್ಚಳ ಪಡಬೇಕಾದ್ರೆ ಅದು ದೇವರಲ್ಲಿ ಎಚ್ಚಳ ಪಟ್ಟುಕೊಳ್ಬೇಕು. ದೇವರನ್ನ ತಿಳಿದುಕೊಂಡಿದ್ದೇವೆ, ದೇವರನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೂ ಸಹ ನಮಗೆ ಆತನ ಪ್ರೀತಿ, ನೀತಿ, ನ್ಯಾಯ ಇವುಗಳು ಅರ್ಥವಾದರೆ ದೇವರ ರಾಜ್ಯಕ್ಕೆ ಹತ್ತಿರವಾಗುತ್ತೇವೆ. ಅನೇಕರು ಸತ್ಯವೇದವನ್ನ ಅಪಾರ್ಥ ಮಾಡಿಕೊಳ್ಳುತ್ತಾರೆ, ಸರಿಯಾದ ರೀತಿಯಲ್ಲಿ ಓದುವುದಿಲ್ಲ. ಹಾಗಾಗಿ ಅನೇಕ ವಿಷಯಗಳು ಅವರಿಗೆ ಅರ್ಥವಾಗುವುದಿಲ್ಲ. ಅದೇ ರೀತಿಯಲ್ಲಿ ಪ್ರವಾದನೆ ಬಗ್ಗೆಯೂ ಭಿನ್ನಾಭಿಪ್ರಾಯವನ್ನು ಹೊಂದಿರ್ತಾರೆ. ಈ ಕಾರಣದಿಂದ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರವಾದನೆಗಳನ್ನ ಓದುವುದನ್ನೇ ಬಿಟ್ಟುಬಿಡ್ತಾರೆ. ಯಾಕೆ? ಇದು ನಮಗೆ ಅರ್ಥ ಆಗೋದಿಲ್ಲ, ಇದನ್ನ ಅಧ್ಯಯನ ಮಾಡುವುದು ವ್ಯರ್ಥ ಸಮಯ,
ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ಕೊಡ್ತಾರೆ. ಆದರೆ ಈ ಪ್ರವಾದನೆಯಲ್ಲಿರ್ತಕ್ಕಂಥ ಸತ್ಯಾಂಶಗಳು, ಗೂಢಾರ್ಥಗಳು ಪ್ರತಿಯೊಬ್ಬ ವಿಶ್ವಾಸಿಗೂ ಎಷ್ಟು ಉಪಯುಕ್ತವಾಗುತ್ತದೆ ಎಂಬುದನ್ನ ಮರೆತು ಬಿಡ್ತಾರೆ. ಕ್ರೈಸ್ತರು ಇವತ್ತು ಈ ಒಂದು ಪುಸ್ತಕವನ್ನ ಓದುವುದನ್ನ ಬಿಟ್ಬಿಡ್ತಾರೆ. ಕೆಲವು ಸಾರಿ ಅವ್ರು ಹೇಳ್ತಾರೆ, ಇದು ಮುಚ್ಚಲ್ಪಟ್ಟಂತ ಪುಸ್ತಕ, ಇದನ್ನು ಓದೋ ಅವಶ್ಯಕತೆ ಇಲ್ಲ, ಇದನ್ನು ಓದಿದ್ರು ನಮ್ಗೆ ಅರ್ಥ ಆಗೋದಿಲ್ಲ ಎಂಬುದಾಗಿ ತಮ್ಮದೇ ಆದಂತ ಸಮಂಜಸವನ್ನ ಕೊಡುತ್ತಾರೆ. ದುರಾದೃಷ್ಟವಶ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಅನೇಕರು ಸತ್ಯವೇದದಲ್ಲಿ ಪ್ರಕರಣ ಪುಸ್ತಕವನ್ನು ಒಳಗೊಂಡಂತೆ ಇತರ ಕೆಲವು ಪುಸ್ತಕಗಳು ಗ್ರಹಿಸಿಕೊಳ್ಳಲು ಕಷ್ಟವಾಗಿದೆ ಎಂದು ಆಲೋಚಿಸುತ್ತಾರೆ. ಆ ಕಷ್ಟವಾಗಿದ್ರಿಂದ ಅವರು ಓದುವುದನ್ನ ಆಸಕ್ತಿ ತೋರಿಸ್ತಾರೆ. ಯಾವ್ದು ಸುಲಭವಾಗಿದೆ? ಕೀರ್ತನೆಗಳು ಸುಲಭವಾಗಿದೆ, ಸುವಾರ್ತೆಗಳು ಸುಲಭವಾಗಿದೆ, ಕೆಲವು ಕಥೆಗಳು ಸುಲಭವಾಗಿದೆ. ಇವುಗಳನ್ನು ಓದಿ ನಾವು ಸಮಯವನ್ನ ವ್ಯರ್ಥ ಮಾಡುತ್ತೇವೆ. ಪ್ರಿಯರೇ, ಈ ಒಂದು ಪರಿಸ್ಥಿತಿ ಹೀಗೆ ಇರಲಿಲ್ಲ. ಕ್ರಿಸ್ತ ಶಕ ಮೊದಲ 18 ಶತಮಾನಗಳ ಇತಿಹಾಸದಲ್ಲಿ ಹೆಚ್ಚಿನ ಕ್ರೈಸ್ತರು ಸತ್ಯವೇದದಲ್ಲಿರುವ ಪ್ರಮುಖ ಪ್ರವಾದನೆಗಳ ಸಂದೇಶಗಳ ಬಗ್ಗೆ ಹೆಚ್ಚು ಕಡಿಮೆ ಸಮಾನವಾದ ಸಮ್ಮತಿ ಹೊಂದಿದ್ದರು. ಇದು ದೇವರ ಉದ್ದೇಶವೂ ಸಹ ಆಗಿತ್ತು. ಈ ವಿಷಯವಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾನೆ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು. ಇವತ್ತು ಕ್ರೈಸ್ತರಲ್ಲಿ ಸತ್ಯವೇದದಲ್ಲಿ ಬರ್ತಕ್ಕಂಥ ಅನೇಕ ಪ್ರವಾದನೆಗಳ ಬಗ್ಗೆ ಆಗಲಿ, ಸತ್ಯಾಂಶಗಳೇ ಆಗಲಿ, ಭಿನ್ನಾಭಿಪ್ರಾಯಗಳನ್ನು ಹೊಂದಿಕೊಂಡಿವೆ, ಭೇದಗಳನ್ನು ಹುಟ್ಟಿಸುತ್ತವೆ, ವೈಮನಸ್ಸುಗಳನ್ನು ಹುಟ್ಟಿಸುತ್ತವೆ, ಹಗೆತನಗಳನ್ನ ಹುಟ್ಟಿಸುತ್ತದೆ, ತಪ್ಪಾದ ಮಾಹಿತಿಗಳನ್ನ, ಸತ್ಯವೇದದಲ್ಲಿ ಇಲ್ಲದೇ ಇರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತದೆ. ಯಾಕೆಂದ್ರೆ ಪ್ರಿಯರೇ, ದೇವರ ವಾಕ್ಯವು 1260 ವರ್ಷಗಳ ತನಕ ನಾಪಥ್ಯದಲ್ಲಿತ್ತು. ಮನುಷ್ಯರಿಗೆ ಸತ್ಯವು ಗೊತ್ತಾಗಬಾರದು, ಮನುಷ್ಯರು ದೇವರ ವಾಕ್ಯವನ್ನು ಓದಬಾರದು. ಅವರವರ ಭಾಷೆಯಲ್ಲಿ ಸತ್ಯವೇದ ಇದ್ರೆ ಅವರು ನಾನಾ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಸುಮಾರು ವರ್ಷಗಳು ಈ ಸತ್ಯವೇದ ಕತ್ತಲೆಯಲ್ಲಿ ಇತ್ತು. ಪ್ರಿಯರೇ, ಹಾಗಿರುವಲ್ಲಿ ಕೇವಲ 500-600 ವರ್ಷಗಳ ಹಿಂದೆ ಯಾವ ಸಮಯದಲ್ಲಿ ಆ ಕತ್ತಲೆಯ ಯುಗ ಮುಗಿಯಿತು, ಅಲ್ಲಿಂದ ಆಚೆ, ಅಲ್ಲಿಂದ ಮುಂದೆ ದೇವರ ವಾಕ್ಯವು ಪ್ರಬಲವಾಗಿ ಬೆಳೆಯಿತು, ಹಿಂಸೆಗಳನ್ನ ಮೆಟ್ಟಿ ನಿಂತಿತು. ದೇವರ ನಾಮಕ್ಕೆ ಸ್ತೋತ್ರವಾಗ. ಪ್ರವಾದನೆಯ ಪುಸ್ತಕ, ಆದ್ರೆ ಅಲ್ಲಿ ನಿಮಗೆ ಅರ್ಥ ವಿವರಣೆ ನೀಡುವುದರಲ್ಲಿ ತದ್ವಿರುದ್ಧವಾದ ಅಭಿಪ್ರಾಯ ಹೊಂದಿರುತ್ತೇವೆ. ಇದನ್ನೆಲ್ಲ ನಾವು ಗಮನಿಸುವಾಗ ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಿರುವ ವಿಷಯಗಳನ್ನು ಯಾರು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರೆಂಬ ಭಾವನೆ ಖಂಡಿತವಾಗಿಯೂ ಕ್ರೈಸ್ತರಲ್ಲಿ ಹುಟ್ಟುತ್ತದೆ. ಒಬ್ಬ ರೋಮನ್ ಅನ್ಯ ವ್ಯಕ್ತಿ, ಹಳೆಯ ಬೋಧಕರು ಹೇಳ್ತಾರೆ, ಸತ್ಯವೇದ ಒಂದು ಹಳೆಯ ಪಿಟೀಲು ಇದ್ದ ಹಾಗೆ, ಇದನ್ನ ನೀವು ಹೇಗ್ ಬೇಕಾದ್ರೂ ಬಾರಿಸ್ಬೋದು, ಹೇಗ್ ಬೇಕಾದ್ರೂ ನುಡಿಸ್ಬೋದು ಎಂಬುದಾಗಿ. ಆದ್ರೆ ಸತ್ಯವೇದ ಹಾಗೆ ತಿಳಿಸುವುದಿಲ್ಲ. ಅದೇನ್ ಹೇಳ್ತದೆ ಅಂದ್ರೆ, ಇದನ್ನ ಓದ್ಬೇಕು ನೀವು,
ದೇವರ ವಾಕ್ಯ ವ್ಯರ್ಥವಾಗುವುದಿಲ್ಲ. ಭಕ್ತನಾದ ದಾವೀದನು ಹೇಳುವ ಹಾಗೆ, ಈ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಯಾರು ಈ ವಾಕ್ಯವನ್ನು ಓದ್ತಾರೆ ಅವರೆಲ್ಲರೂ ಧನ್ಯರು ಎಂಬುದಾಗಿ. ಸ್ವಲ್ಪ ಹೊತ್ತು ಕೆಲವು ವಿಷಯಗಳನ್ನು ನಾವು ಸತ್ಯವೇದ ಮೂಲಕವಾಗಿ ತಿಳ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ ತಿಳಿಸ್ತದೆ, ಯೇಸು ಕ್ರಿಸ್ತನೇ ಹೇಳ್ತಕ್ಕಂಥದ್ದು, ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಇದು ದಾನಿಯೇಲನ ಪುಸ್ತಕದ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿರ್ತಕ್ಕಂಥ 2300 ದಿನಗಳ ಪ್ರವಾದನೆಗಳನ್ನ ತಿಳಿಸುವಂತದ್ದಾಗಿದೆ. ಯೇಸು ಸ್ವಾಮಿ ಹೇಳ್ತಾರೆ, ಯಾರು ಈ ಪುಸ್ತಕವನ್ನ ಓದ್ತೀರಾ, ಈ ಪ್ರವಾದನೆಗಳನ್ನು ಓದ್ತೀರಾ, ನೀವೆಲ್ಲರೂ ಧನ್ಯರು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ ಹೇಳ್ತಕ್ಕಂಥದ್ದು, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಕೆಲವು ಸಾರಿ ದೇವರ ವಾಕ್ಯವನ್ನು ಓದುವುದು ವ್ಯರ್ಥ ಎಂಬುದಾಗಿ ಅನೇಕರು ತಿಳ್ಕೊಳ್ತಾರೆ. ಆದ್ರೆ ಯಾರ್ಯಾರು ಈ ಪ್ರವಾದನೆಗಳನ್ನು ಓದ್ತಾರೆ, ಈ ವಾಕ್ಯವನ್ನು ಓದ್ತಾರೆ, ಅವರೆಲ್ಲರೂ ಧನ್ಯರು ಎಂಬುದಾಗಿ. ಕೇವಲ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕವನ್ನು ಮಾತ್ರ ಓದುವವರು ಧನ್ಯರಲ್ಲ, ಇಡೀ ಸತ್ಯಾಂಶವನ್ನು ಓದುವವರು ಧನ್ಯರಾಗಿದ್ದಾರೆ. ದೇವರ ವಾಕ್ಯವನ್ನ ನಾವು ಪದೇ ಪದೇ ಓದ್ತಾ ಇರುವಾಗ ದೇವರನ್ನು ಅರ್ಥ ಮಾಡಿಕೊಳ್ತೇವೆ, ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ತೇವೆ, ನಾವು ಉನ್ನತವಾದ ಮಕ್ಕಳಾಗ್ತೇವೆ. ಪ್ರಿಯರೇ, ಅನೇಕರು ಇದರಲ್ಲಿ ತಪ್ಪುಗಳನ್ನ ಕಂಡುಹಿಡಿಯಬೇಕು ಎಂಬುದಾಗಿ ಕೆಲವರು ಓದ್ತಾರೆ. ಒಬ್ಬನು ಸತ್ಯವೇದವನ್ನು ಓದ್ತಾ ಇದ್ದ, ಅವನನ್ನ ಪ್ರಶ್ನೆ ಮಾಡ್ತಾರೆ, ಯಾಕಪ್ಪ ಓದ್ತಾ ಇದೀಯಾ, ಏನ್ ನೋಡ್ತಾ ಇದೀಯ ಎಂಬುದಾಗಿ ಹೇಳುವಾಗ, ನಾನು ಈ ಸತ್ಯವೇದದಲ್ಲಿ ಕೆಲವು ತಪ್ಪುಗಳನ್ನು ಹುಡುಕ್ತಾ ಇದ್ದೇನೆ. ನೆವರ್ ರೀಡ್ ದ ಬೈಬಲ್ ಟು ಫೈಂಡ್ ಫಾಲ್ಟ್. ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವುದಕ್ಕೆ ದೇವರ ವಾಕ್ಯವನ್ನು ಓದಬೇಕು. ನಮ್ಮ ತಪ್ಪುಗಳು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಲ್ಬೇಕು. ಇವುಗಳನ್ನು ಓದುವಾಗ ನಾವು ಧನ್ಯರಾಗ್ತೇವೆ. ದೇವರ ವಾಕ್ಯವು ನಮ್ಮನ್ನ ಬಲಪಡಿಸುತ್ತದೆ. ಶ್ರೀಮತಿ ವೈಟಮ್ನವರು ಒಂದು ವಾಕ್ಯವನ್ನ ಹೇಳ್ತಾರೆ, ಅದೇನೆಂದ್ರೆ, ಯಾರು ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳನ್ನು ಓದ್ತಾರೆ ಅವರಿಗೆ ವಿಶೇಷವಾದ ಆಶೀರ್ವಾದವನ್ನ ದೇವರು ಕೊಡ್ತಾರಂತ. When the books of Daniel and Revelation are better understood, believers will have an entirely different religious experience. ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕವನ್ನ ಅರ್ಥ ಮಾಡಿಕೊಳ್ಳುವಾಗ ವಿಶ್ವಾಸಿಗಳಿಗೆ ಒಂದು ವ್ಯತ್ಯಾಸವಾದಂತ ಧಾರ್ಮಿಕ ಅನುಭವ ಆಗ್ತದೆ ಎಂಬುದನ್ನ ಅವರು ತಿಳಿಸುವಂತರಾಗಿದ್ದಾರೆ. ಮುಂದೆ ಅವರು ಹೇಳ್ತಾರೆ, as we near the close of this world's history, the prophecies recorded by Daniel demand our special attention as they relate to the very time in which we are living. ಅಂದ್ರೆ ಲೋಕದ ಅಂತ್ಯವನ್ನ ನಾವು ಎದುರು ನೋಡುವಾಗ ದಾನಿಯೇಲನ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪ್ರವಾದನೆಗಳು ನಮ್ಮ ಗಮನವನ್ನ ಸೆಳೆಯುತ್ತವೆ.
ನಾವು ಅಂತ್ಯಕಾಲದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದು ನಮಗೆ ಮನವರಿಕೆಯಾಗುತ್ತದೆ. ಹಾಗಿರುವಲ್ಲಿ ಈ ಪುಸ್ತಕಗಳನ್ನ ಓದುವವರು ಧನ್ಯರು. ಪ್ರತಿಯೊಬ್ಬರು ಸಹ ಇದನ್ನು ಕೇಳುವವರು ಧನ್ಯರಾಗುತ್ತೀರಿ. ಸೋಮವಾರದ ಪಾಠಕ್ಕೆ ಬರುವಾಗ ಅಲ್ಲಿ ತಿಳಿಸುವಂತದ್ದಾಗಿದೆ, ಸರಿಯಾಗಿ ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಇವತ್ತು ದೇವರನ್ನ ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರು ತನ್ನನ್ನ ತಿಳಿಸಬೇಕು ಎಂಬುದಾಗಿ ಅನೇಕ ಪ್ರಯತ್ನಗಳನ್ನ ಮಾಡುತ್ತಾರೆ. ದೇವರ ವಾಕ್ಯವನ್ನ ಓದುವಾಗ ಕೆಲವು ಸಾರಿ ನಮಗೆ ಅರ್ಥವಾಗುವುದಿಲ್ಲ. ಯಾಕೆಂದ್ರೆ ಆತನ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಇದನ್ನ ತಾನೇ ದೇವರು ಯೆಶಾಯ 55:9 ಹೇಳ್ತಕ್ಕಂಥದ್ದು, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಂದಲೂ ಉತ್ತಮವಾಗಿದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಂದ ಉತ್ತಮವಾಗಿದೆ ಎಂಬುದಾಗಿ. ದೇವರು ತನ್ನನ್ನ ತಿಳಿಯಪಡಿಸುವುದಕ್ಕೆ ಬಹಳ ಸರಳವಾದ ರೀತಿಯಲ್ಲಿ ಮುಂದೆ ಬರ್ತಾರೆ. ಉದಾಹರಣೆಗೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಸಾಮ್ಯಗಳ ಮೂಲಕವಾಗಿ ಗೂಢಾರ್ಥಗಳನ್ನ ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಸರಳವಾದ ರೀತಿಯಲ್ಲಿ ಇವರು ಅರ್ಥ ಮಾಡ್ಕೊಳ್ಳಿ ಎಂಬುದಾಗಿ ಅವರು ಪ್ರಯತ್ನವನ್ನ ಪಟ್ಟರು. ಆದ್ರೂ ಸಹ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ಸುಲಭವಾಗಿ ಆಜ್ಞೆಗಳನ್ನ ವಿವರಣೆ ಮಾಡಬೇಕು ಅಷ್ಟು ಸುಲಭವಾಗಿ ಆಜ್ಞೆಗಳನ್ನ ಸ್ವಾಮಿ ವಿವರಣೆ ಮಾಡಿದ್ರು. ಫರಿಸಾಯರು, ಸದ್ದುಕಾಯರು ಇವರೆಲ್ಲರೂ ಕಠಿಣವಾಗಿ ದೇವರ ಆಜ್ಞೆಗಳನ್ನ ಕೈಗೊಳ್ತಾ ಇದ್ರು. ಮೋಶೆಯ ಆಜ್ಞೆಗಳನ್ನ ತಪ್ಪಾಗಿ ತಿಳ್ಕೊಂಡಿದ್ರು. ಮೋಶೆಯ ಧರ್ಮಶಾಸ್ತ್ರವನ್ನ ಅವರು ಆಳಿಯಲ್ಲಿ ಹೇಗಿದೆ ಹಾಗೆ ಮಾತ್ರ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು. ಆದ್ರೆ ದೇವರು ಬಂದು ಹೇಳ್ತಾರೆ, ಈ ರೀತಿಯೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇದನ್ನ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇವರ ಆಜ್ಞೆಗಳಲ್ಲಿ ದೇವರ ಪ್ರೀತಿ ಅಡಕವಾಗಿದೆ ಎಂಬುದಾಗಿ ಕಳೆದ ತ್ರೈಮಾಸದಲ್ಲಿ ನಾವು ಕಲಿತುಕೊಂಡಿದ್ದೇವೆ. ಕೆಲವು ವಚನಗಳನ್ನು ಓದೋಣ. ದೇವರ ಅಗಾಧವಾದ ಜ್ಞಾನಕ್ಕೂ ನಮ್ಮ ಇರುವ ಜ್ಞಾನಕ್ಕೂ ವ್ಯತ್ಯಾಸ, ಹೋಲಿಕೆ ಏನಿದೆ ಎಂಬುದಾಗಿ. ಕೀರ್ತನೆಗಳು 139 1-6 ಗಮನಿಸುವಾಗ ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ಇಂತಹ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ನನಗೆ ನಿಲುಕದು. ಅಯ್ಯೋ ಸ್ವಾಮಿ, ನಾನು ಹೋಗುವಾಗ ಬರುವಾಗ ಕೂತ್ಕೊಳ್ಳುವಾಗ ಎಲ್ಲವನ್ನ ಬಲ್ಲ ದೇವರು ನೀನು ಎಂಬುದಾಗಿ ಭಕ್ತನಾದ ದಾವೀದನು ಹೇಳುವಂತನಾಗಿದ್ದ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀಯಾ, ದೂರದಿಂದ ನನ್ನ ಆಲೋಚನೆಗಳ ಬಲ್ಲವನಾಗಿದ್ದಿ, ನಾನು ಎಲ್ಲಿರ್ತೇನೆ ಹೇಗಿರ್ತೇನೆ ಎಂಬುದಾಗಿ. ಇಂಥ ಜ್ಞಾನವು ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಇದು ಬಹಳ ಪ್ರಾಮುಖ್ಯ. ದೇವರ ಜ್ಞಾನಕ್ಕೆ ನಾವು ಹೋಗಲು ಸಾಧ್ಯವಿಲ್ಲ. ಪರಲೋಕವನ್ನ ಬಿಟ್ಟು ಯೇಸು ಸ್ವಾಮಿ ಈ ಲೋಕಕ್ಕೆ ತನ್ನ ಮಗನನ್ನ ಯಾತಕ್ಕೆ ಕಳಿಸ್ಕೊಟ್ಟ ಅಂದ್ರೆ, ಮಗನ ಮೂಲಕವಾಗಿ ದೇವರ ಪ್ರೀತಿಯನ್ನ ಅರಿತುಕೊಳ್ಳಲಿ, ದೇವರು ಎಷ್ಟು ಹತ್ತಿರ ಬರಲಿಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಿ ಎಂಬುದಕ್ಕೋಸ್ಕರ. ಕೀರ್ತನೆಗಳು 147 ನಾವು ಗಮನಿಸುವಾಗ ಇಲ್ಲಿ ಮತ್ತೊಮ್ಮೆ ಕೀರ್ತನಗಾರನು ಹೇಳ್ತಾನೆ, ನಮ್ಮ ಕರ್ತನು ದೊಡ್ಡವನು ಪರಾಕ್ರಮಿಯೂ ಆಗಿದ್ದಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ಅದಕ್ಕೆ ನಮಗೆ ನಿಲ್ಕೋದಿಲ್ಲ. ನಮ್ಮ ತಿಳುವಳಿಕೆ, ದೇವರ ಜ್ಞಾನ ಅಜಗಜಾಂತರವಾದದ್ದು ಎಂಬುದಾಗಿ. ರೋಮಾಪುರದವರೆಗೆ 11:33 ಪೌಲನು ಹೇಳ್ತಕ್ಕಂಥದ್ದು ಬಹಳ ಉತ್ತಮವಾದಂತ ವಾಕ್ಯ. ಏನ್ ಹೇಳ್ತಾನೆ ಕೇಳಿ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ.
ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಅಗಾಧವಾದಂತ. ಅದಕ್ಕೋಸ್ಕರ ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ದೇವರ ಪ್ರೀತಿಯ ಅಗಲ, ಉದ್ದ, ಆಳ ಇವುಗಳನ್ನ ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯ ಇಷ್ಟೇ ಪ್ರಿಯರೇ, ದೇವರು ಸರ್ವಜ್ಞಾನಿಯು ಹಾಗೂ ಸರ್ವಶಕ್ತನೂ ಆಗಿರೋದ್ರಿಂದ ಆತನ ಮನಸ್ಸನ್ನು ಮನುಷ್ಯರಾದ ನಾವು ಎಂದಿಗೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಸತ್ಯ ಸಂಗತಿಯಾಗಿದೆ. ನಮಗೆ ಎಷ್ಟು ಬೇಕು ಅಷ್ಟನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ಪೌಲನು ಹೇಳ್ತಾನೆ 2 ತಿಮೋತಿ 3ನೇ ಅಧ್ಯಾಯ 14 ಮತ್ತು 15ನೇ ವಚನ ನಾವು ಗಮನಿಸುವಾಗ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು, ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಪಡೆದುಕೊಂಡಿರುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನ ಯಥಾರ್ಥ ಮನಸ್ಸಿನಿಂದ ಓದುವ ಪ್ರತಿಯೊಬ್ಬನಿಗೂ ಸಹ ರಕ್ಷಣೆ ದೊರಕುವಂಥದ್ದಾಗಿದೆ. ಕೆಲವು ವಿಷಯಗಳು ನಮಗೆ ಅರ್ಥವಾಗುವುದಿಲ್ಲಂದಷ್ಟು ಮಾತ್ರಕ್ಕೆ ನಾವು ಓದುವುದನ್ನೇ ಬಿಟ್ಬಿಡ್ಬಾರ್ದು. ಓದ್ತಾ ಇರ್ಬೇಕು, ತಿಳ್ಕೊಳ್ತಾ ಇರ್ಬೇಕು. ಆ ತಿಳುವಳಿಕೆಯಿಂದ ನಾವು ನಮ್ಮ ಅಂತ್ಯಕಾಲದ ಸಿದ್ಧತೆಯನ್ನ ಮಾಡಿಕೊಳ್ಳಲು ಸಾಧ್ಯವಾದುದಾಗಿದೆ. ದೇವರು ಸೃಷ್ಟಿಕರ್ತನು, ನಾವು ಸೃಷ್ಟಿಗಳಾಗಿದ್ದೇವೆ. ಆದರೂ ಸಹ ಅನೇಕ ವಾಕ್ಯಗಳ ಮೂಲಕವಾಗಿ, ಪ್ರವಾದನೆಗಳ ಮೂಲಕವಾಗಿ, ಸಾಂಕೇತಗಳ ಮೂಲಕವಾಗಿ, ಚಿತ್ರಣಗಳ ಮೂಲಕವಾಗಿ ನಮಗೆ ಸುಲಭವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಸ್ವಾಮಿ ಸಹಾಯವನ್ನ ಮಾಡುತ್ತಾರೆ. ದೇವರ ರಕ್ಷಣೆಯನ್ನ ನಾವು ಗ್ರಹಿಸಿಕೊಂಡಾಗ ಈ ಪ್ರವಾದನೆಗಳು ನಮಗೆ ಸಹಾಯ ಮಾಡುತ್ತವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬಹುದು. ಬಹಳ ಪ್ರಾಮುಖ್ಯವಾದದ್ದು, ನಾವು ಏನನ್ನ ತಿಳಿದುಕೊಂಡಿದ್ದೇವೆ ಅಷ್ಟು ಜ್ಞಾನದಲ್ಲಿ ನಾವು ನಡೆಯುವಂತೆ ದೇವರು ನಮಗೆ ಸಹಾಯವನ್ನ ಮಾಡಬೇಕಾಗಿದೆ. ಮುಂದೆ ಮಂಗಳವಾರದ ಪಾಠದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಾಕ್ಯವನ್ನು ನಾವು ಗಮನಿಸ್ತೇವೆ. ದಾನಿಯೇಲ 12ನೇ ಅಧ್ಯಾಯ 4ನೇ ವಚನದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಾಕ್ಯ. ದಾನಿಯೇಲನಿಗೆ ಹೇಳ್ತಕ್ಕಂಥದ್ದು, ದಾನಿಯೇಲನೇ ಈ ಪುಸ್ತಕದಲ್ಲಿರುವುದನ್ನ, ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಎಂಬುದಾಗಿ. ಅನೇಕರು ದೊಡ್ಡ ದೊಡ್ಡ ಪ್ರಸಂಗಾರರು, ತಿಳಿದುಕೊಳ್ಳಿಕೆ ಇರ್ತಕ್ಕಂಥವರು ಈ ವಾಕ್ಯವನ್ನು ತೆಗೆದುಕೊಂಡು ಇವತ್ತು ತಾಂತ್ರಿಕ ಜ್ಞಾನ ಹೆಚ್ಚಾಗಿದೆ, ವೈಜ್ಞಾನಿಕವಾದಂತ ಜ್ಞಾನ ಹೆಚ್ಚಾಗಿದೆ, ಲೋಕದಲ್ಲಿ ಜ್ಞಾನ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಉದಾಹರಣೆಗೆ ಸಾರಿಗೆ ಸಂಪರ್ಕವನ್ನು ತೆಗೆದುಕೊಂಡಾಗ, ಯುದ್ಧಗಳಲ್ಲಿ ಉಪಯೋಗ ಮಾಡುವ ಯಂತ್ರಗಳನ್ನು ತೆಗೆದುಕೊಂಡಾಗ, ಈ ಒಂದು ಪುಸ್ತಕವನ್ನು ಉಪಯೋಗ ಮಾಡುವವರು ಹೇಳ್ತಾರೆ, ಬಹು ಜನರು ಅತ್ತಿತ್ತಿರುವರು, ತಿಳುವಳಿಕೆಯು ಹೆಚ್ಚಾಗುವುದು ಎಂಬುದಾಗಿ. ಆದರೆ ದಾನಿಯೇಲನಿಗೆ ದೇವರು ಕೊಟ್ಟಂತ ಒಂದು ಎಚ್ಚರಿಕೆ ಏನಂದ್ರೆ, ಈ ಪುಸ್ತಕದಲ್ಲಿರ್ತಕ್ಕಂಥ
ಮಾಹಿತಿಗಳನ್ನ ಅಂತ್ಯಕಾಲದವರೆಗೂ ಬಚ್ಚಿಡಿ. ಯಾಕೆಂದ್ರೆ ಈ ಪುಸ್ತಕವು ಅಂತ್ಯಕಾಲದಲ್ಲಿ ತೆರೆಯಲ್ಪಡುತ್ತದೆ ಎಂಬುದಾಗಿ. ಅನೇಕರು ಇದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಿದರು. ಪ್ರಕರಣ 22ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸುವಾಗ ಹೀಗೆ ಹೇಳುತ್ತದೆ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯ ಸಮೀಪವಾಗಿದೆ. ಒಂದು ವ್ಯತಿರಿಕ್ತವಾದಂತ ವಚನಗಳು. ಅಲ್ಲಿ ದಾನಿಯೇಲನಿಗೆ ಹೇಳ್ತಕ್ಕಂಥದ್ದು ಅದನ್ನು ಮುಚ್ಚಿಡು ಎಂಬುದಾಗಿ, ಇಲ್ಲಿ ಯೋಹಾನನಿಗೆ ಹೇಳ್ತಕ್ಕಂಥದ್ದು ಅದನ್ನ ತೆರೆಯಬೇಕು ಎಂಬುದಾಗಿ. ಹಾಗಿರುವಲ್ಲಿ ದಾನಿಯೇಲ ಮತ್ತು ಪ್ರಕಟಣೆ ಎರಡೂ ಪುಸ್ತಕಗಳು ಜೊತೆ ಜೊತೆಯಾಗಿ ನಮಗೆ ಗೋಚರವಾಗ್ತವೆ. ಅನೇಕ ಶತಮಾನಗಳಿಂದ ಈ ಒಂದು ದಾನಿಯೇಲ ಪುಸ್ತಕವನ್ನ, ಈ ವಾಕ್ಯವನ್ನ ಅನೇಕರು ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಿಳಿಸುತ್ತಾರೆ. ವಿಶೇಷವಾಗಿ 1260 ವರ್ಷದ ಪ್ರವಾದನೆಯ ಮುಕ್ತಾಯದಲ್ಲಿ, ಅಂದ್ರೆ 1260 ವರ್ಷದ ಪ್ರವಾದನೆ 538 ಕ್ರಿಸ್ತ ಶಕದಲ್ಲಿ ಪ್ರಾರಂಭವಾಗಿ 1798ರಲ್ಲಿ ಮುಕ್ತಾಯವಾಯಿತು. ಅಲ್ಲಿಗೆ ಈ 1260 ವರ್ಷಗಳ ಪ್ರವಾದನೆ ಮುಕ್ತಾಯವಾಗಿ, ಅಲ್ಲಿಂದ ದೇವರ ವಾಕ್ಯವು ಬಹಳ ವೇಗವಾಗಿ ಸಾರಲ್ಪಟ್ಟು ಕ್ರಿಸ್ತನ 2ನೇ ಬರುಣಕ್ಕೋಸ್ಕರ ಆ ಜನಾಂಗದವರು ಸಿದ್ಧವಾಗ್ತಾ ಇದ್ರು. ಅದರಲ್ಲಿ ಬಹಳ ಪ್ರಾಮುಖ್ಯವಾದವರು ವಿಲಿಯಂ ಮಿಲ್ಲರ್ ಎಂಬುದಾಗಿ. ಇವರು ಅಂದಿನ ಕಾಲದಲ್ಲಿ ಪ್ರಸಿದ್ಧಿಯಾದಂತ ಪ್ರಸಂಗವನ್ನು ಮಾಡಿ ದಾನಿಯೇಲ 8ನೇ ಅಧ್ಯಾಯ 14ನೇ ವಚನವನ್ನ ಗಮನದಲ್ಲಿಟ್ಟುಕೊಂಡು 2300 ದಿನಗಳ ಪ್ರವಾದನೆ ಮುಕ್ತಾಯವಾಗುವಾಗ ಯೇಸು ಕ್ರಿಸ್ತನು ಪರಲೋಕದಿಂದ ಕೆಳಗೆ ಬರುತ್ತಾನೆ ಎಂಬುದಾಗಿ ಪ್ರಸಂಗವನ್ನ ಮಾಡುತ್ತಿದ್ದರು. ಇದನ್ನ ನಂಬಿಕೊಂಡು ಅನೇಕರು ಅವರದೇ ಆದಂತ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡರು. ಆದರೆ ದುರಾದೃಷ್ಟವಶ ಯೇಸು ಸ್ವಾಮಿ ಅವರು ನಿಗದಿಯಾದಂತ ದಿನದಲ್ಲಿ ಬರಲಿಲ್ಲ. ಅವರು ನಿಗದಿ ಮಾಡಿದಂತ ದಿನ ಅಕ್ಟೋಬರ್ 22, 1844. ಆವತ್ತು ಸ್ವಾಮಿ ಬರ್ತಾನೆ, ಅಂದೇ 2300 ದಿನಗಳ ಪ್ರವಾದನೆ ಮುಕ್ತಾಯವಾಗುತ್ತದೆ ಎಂಬುದಾಗಿ ಒಂದು ತೀರ್ಮಾನಕ್ಕೆ ಬಂದರು. ಆದರೆ ಸ್ವಾಮಿಯು ಬರಲಿಲ್ಲ. ಆದರೆ ಒಂದು ಜಾಗತಿಕವಾದ ಚಳುವಳಿಯು ಆರಂಭವಾಯಿತು. 1844ರಿಂದ ಅಡ್ವೆಂಟಿಸ್ಟ್ ಸಭೆ ಸ್ಥಾಪನೆಯಾಗುವುದಕ್ಕೆ ಒಂದು ಸಹಾಯವಾಯಿತು. ಖಂಡಿತವಾಗಿಯೂ ಅಂತ್ಯಕಾಲದಲ್ಲಿ ತಿಳುವಳಿಕೆ ಹೆಚ್ಚುವುದು ಎಂದು ದಾನಿಯೇಲನ ಗ್ರಂಥದಲ್ಲಿ ತಿಳಿಸಿರುವ ಪ್ರವಾದನೆಯ ನೆರವೇರಿಕೆಯು ಆಗುತ್ತಾ ಬಂತು. ಪ್ರಿಯರೇ, ಕತ್ತಲೆಯ ಯುಗದಲ್ಲಿ ಸತ್ಯವು ನಾಪಥ್ಯದಲ್ಲಿತ್ತು. ಆದರೆ ಇನ್ನೂ ಹೆಚ್ಚಿನ ಸತ್ಯ, ಇನ್ನೂ ಹೆಚ್ಚಿನ ಮಾಹಿತಿ ಜನಗಳಿಗೆ ತಿಳಿಯಬೇಕು ಎಂಬ ಕಾರಣಕ್ಕೆ ಉಳಿದ ಸಭೆಯನ್ನ ಸ್ವಾಮಿ ಆರಿಸಿಕೊಂಡರು. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಸತ್ಯವೇದವನ್ನ ಆಳವಾಗಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಇದರ ನಿಜವಾದ ಗೂಢಾರ್ಥ ಏನು? ವಿಶೇಷವಾಗಿ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕವನ್ನ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳುವುದರಲ್ಲಿ ನಮ್ಮ ಸಭೆ ಮುನ್ಸೂಣಿಯಲ್ಲಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ಅನೇಕ ಸತ್ಯಾಂಶಗಳನ್ನ ಜನರಿಗೆ ತಿಳಿಸುವುದಕ್ಕೆ ಸ್ವಾಮಿ ನಮ್ಮ ಸಭೆಯನ್ನ ಆರಿಸಿಕೊಂಡಿದ್ದಾರೆ. ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿ ಅಸತ್ಯ ಸಭೆಯಲ್ಲಿರುವುದಕ್ಕೆ
ದೇವರಿಗೆ ಸ್ತೋತ್ರವನ್ನ ಹೇಳೋಣ. ಬುಧವಾರಕ್ಕೆ ಬರುವಾಗ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು. ವಿಲಿಯಂ ಮಿಲ್ಲರ್ ಅವರು ಹೇಳಿದಂತ ಈ ಪ್ರವಾದನೆಯ ಸತ್ಯಾಂಶಗಳನ್ನ ಅಷ್ಟಕ್ಕೆ ಬಿಡ್ಲಿಲ್ಲ, ಅದಕ್ಕಿಂತಲೂ ಮುಂದೆ ವ್ಯಾಖ್ಯಾನ ಮಾಡಲು ಮುಂದಾದರು. ಅವರು 2300 ದಿನಗಳ ಪ್ರವಾದನೆ ದಾನಿಯೇಲ 8:14 ತಿಳಿಸುವಾಗ ಅದು ಪರಿಪೂರ್ಣವಾಗಿರಲಿಲ್ಲ, ಅಪೂರ್ಣವಾಗಿತ್ತು. ದಾನಿಯೇಲ 8:14 ವಚನದಂತ ಪ್ರಮುಖ ಪ್ರವಾದನೆಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ದು ಸರಿಯಾಗಿರಲಿಲ್ಲ. ಆದರೆ ವಿಲಿಯಂ ಮಿಲ್ಲರ್ ಅವರು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸಿದ ಅಧ್ಯಯನ ವಿಧಾನವು ಪ್ರಾಮುಖ್ಯವಾಗಿದೆ. ಅವರು ಹೇಗೆ ಇದನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ. ಒಂದು ವೇಳೆ ಅವರು ಹೇಳಿದಂತ ದಿನಾಂಕ ಸುಳ್ಳಾಗಿರಬಹುದು, ಆದ್ರೆ ಅವರು ಮಾಡಿದಂತ ವಿಧಾನ ಬಹಳ ಅರ್ಥಗರ್ಭಿತವಾಗಿದೆ. ಆಗಿರುವಲ್ಲಿ ಇವತ್ತು ಆ ವಿಲಿಯಂ ಮಿಲ್ಲರ್ ಅವರನ್ನ ಅಷ್ಟು ಸುಲಭವಾಗಿ ನಾವು ಮರೆಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅಂತ್ಯಕಾಲದ ಈ ಒಂದು ಜಾಗತಿಕ ಆಂದೋಲನವನ್ನ, ಜ್ಞಾನವನ್ನ ಪ್ರಾರಂಭ ಮಾಡಿದ್ದೇ ಅವರ ಮೂಲಕವಾಗಿ. ಒಂದು ಹಾದಿಯನ್ನ ಸಿದ್ಧ ಮಾಡಿದ್ರು, ದೇವರ ವಾಕ್ಯವನ್ನು ಹುಡುಕುವುದಕ್ಕೆ ಒಂದು ಹಾದಿಯನ್ನು ಸಿದ್ಧ ಮಾಡಿದ್ರು. ಆ ಹಾದಿಯನ್ನ ಹುಡುಕಲಿಕ್ಕೆ ಹೋಗುವಾಗ ಅನೇಕ ಸಾರಿ ಜನರು ತಮ್ಮದೇ ಆದಂತ ಭಿನ್ನಾಭಿಪ್ರಾಯ, ತಪ್ಪು ಅಭಿಪ್ರಾಯಗಳನ್ನ ಮಾಡಿಕೊಂಡಿದ್ದರು. ಆದರೆ ಸತ್ಯವೇದವನ್ನು ಹುಡುಕ್ತಕ್ಕಂಥ ಪ್ರತಿಯೊಬ್ರು ಸಹ ದೇವರ ವಾಕ್ಯದಲ್ಲಿ ಬರ್ತಕ್ಕಂಥ ಗೂಢಾರ್ಥಗಳನ್ನ ಆಳವಾಗಿ ತಿಳಿದುಕೊಳ್ತೇವೆ. ಕೆಲವರು ಸುಲಭವಾದಂತ ವಿಷಯಗಳನ್ನ ಆರಿಸಿಕೊಂಡು ಜನಗಳನ್ನ ಒಂದು ತಪ್ಪಾದ ಮಾರ್ಗಕ್ಕೆ ನಡೆಸುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಕಷ್ಟವಾದದನ್ನ ಓದ್ಲಿಕ್ಕೆ ಮುಂದಾಗೋದಿಲ್ಲ. ಇದು ಕಷ್ಟ ಆಗಿದೆ, ಇದು ನಮಗೆ ಅರ್ಥ ಆಗಲ್ಲ, ನಾವು ಸಭಿಕರಿಗೆ ಹೇಗೆ ತಿಳಿಸೋದು ಎಂಬುದಾಗಿ. ಕೆಲವರು ಸತ್ಯವೇದವನ್ನ ತಮ್ಮದೇ ಆದಂತ ಅನುಕೂಲಕ್ಕೆ ಓದಿಕೊಳ್ಳುತ್ತಾರೆ, ತಮ್ಮ ಲಾಭಕ್ಕೋಸ್ಕರ ಓದಿಕೊಳ್ಳುತ್ತಾರೆ. ಆದ್ರೆ ನಾವು ಸತ್ಯವೇದವನ್ನ ಆತ್ಮೀಕ ಲಾಭಕ್ಕೋಸ್ಕರ ಓದಬೇಕು. ಸತ್ಯವೇದವನ್ನು ಜೀವನದ ಪರಿವರ್ತನೆಗೋಸ್ಕರ ಓದಿಕೊಳ್ಳಬೇಕು. ಈ ವಾಕ್ಯವು ನನಗೆ ಉಪಯುಕ್ತವಾಗಿದೆ, ಇದು ನಿಮಗೂ ಸಹ ಉಪಯೋಗವಾಗಿದೆ ಎಂಬುದನ್ನ ತಿಳಿಸ್ಕೊಡ್ಬೇಕು. ಕೆಲವು ಸಾರಿ ಒಂದು ಪ್ರವಾದನೆಯ ಬಗ್ಗೆ ಕೆಲವು ನಿರ್ದಿಷ್ಟವಾದ ವಾಕ್ಯಗಳನ್ನು ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರಬಾರದು. ಇದು ಹೀಗೆ ತಿಳಿಸ್ತದೆ ಎಂಬುದಾಗಿ. ದೇವರ ವಾಕ್ಯವನ್ನು ಯಾವಾಗಲೂ ಸಹ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲಾ ಕಡೆ ಓದುವಾಗ ಅದರ ಗೂಢಾರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅನೇಕರು ಇವತ್ತು ಸಂಪತ್ತಿನ ಬಗ್ಗೆ ಹಾಗೂ ಸತ್ತವರ ಬಗ್ಗೆ, ದೀಕ್ಷಾ ಸ್ನಾನದ ಬಗ್ಗೆ, ಸತ್ಯಾಂಶವು ಸತ್ಯವೇದದಲ್ಲಿ ಇದ್ದಾಗ್ಯೂ ಸಹ ಅದನ್ನು ತಪ್ಪಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಜನರಿಗೆ ಅವರು ತಪ್ಪು ಮಾಹಿತಿಯನ್ನ ತರುತ್ತಿದ್ದಾರೆ. ಕೊನೆಯದಾಗಿ ಗುರುವಾರಕ್ಕೆ ಬರುವಾಗ ಈಗ ನಾವು ಕಲಿತಕ್ಕಂಥ ಪಾಠವು ಸಾಂಕೇತವೋ ಅಥವಾ ವಾಸ್ತವವೋ ಎಂಬುದನ್ನ ತಿಳಿದುಕೊಳ್ಳೋಣ. ಸತ್ಯವೇದದ ಭಾಷೆಯ ಶೈಲಿ ಅಥವಾ ಭಾಷೆಯ ಪ್ರಯೋಗ ಬಳಕೆಯನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕು ಅಥವಾ ವಾಸ್ತವವಾಗಿ ತೆಗೆದುಕೊಳ್ಳಬೇಕು, ಫಿಗರೇಟಿವ್ ಆರ್ ಲಿಟ್ರಲ್ ಎಂಬ ವಿಷಯದಲ್ಲಿ ಪ್ರವಾದನೆಗಳನ್ನು ಅಧ್ಯಯನ ಮಾಡುವವರಿಗೆ ಸಮಸ್ಯೆ ಎದುರಾಗಬಹುದು. ಅನೇಕ ಪ್ರವಾದನೆಗಳು ಕೆಲವು ಸಾರಿ ನಾವು ಗಮನಿಸುವಾಗ ಇದನ್ನು ಯಾಕೆ ಇಷ್ಟು ಸಾಂಕೇತಿಕವಾಗಿ ಉಪಯೋಗಿಸಿದ್ರು ಎಂಬುದಾಗಿ. ಉದಾಹರಣೆಗೆ ದಾನಿಯೇಲನನ್ನೇ ತೆಗೆದುಕೊಳ್ಳಿ. ದಾನಿಯೇಲನ ಪುಸ್ತಕವು 2 ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಒಂದು ಇಬ್ರಿಯ ಭಾಷೆಯಲ್ಲಿ, ಇನ್ನೊಂದು ಅರಮಿಕ್ ಭಾಷೆಯಲ್ಲಿ. ದಾನಿಯೇಲ 1ನೇ ಅಧ್ಯಾಯ
ಎರಡನೇ ಅಧ್ಯಾಯದ 3ನೇ ವಚನದವರೆಗೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ದಾನಿಯೇಲ 2ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಅರಬಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಉಳಿದ ದಾನಿಯೇಲ 8ನೇ ಅಧ್ಯಾಯ 12ನೇ ವಚನಗಳ ತನಕ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇದು ಆ ಸಮಯದಲ್ಲಿ ಅದರ ಅವಶ್ಯಕತೆ ಇತ್ತು. ಯಾಕೆಂದ್ರೆ ದಾನಿಯೇಲನು ಇದ್ದಂತ ಬ್ಯಾಬಿಲೋನ್ ದೇಶದಲ್ಲಿ ಅರಾಮಿಕ್ ಭಾಷೆಯನ್ನು ಹೆಚ್ಚು ಉಪಯೋಗ ಮಾಡ್ತಾ ಇದ್ರು. ಮುಖ್ಯವಾದಂತ ಪ್ರವಾದನ ವಿಷಯಗಳನ್ನ ದಾನಿಯೇಲನು ಅರಾಮಿಕ್ ಭಾಷೆಯಲ್ಲೇ ಬರೆದು ನೆಬೂಕದ್ನೆಚ್ಚರನಿಗೆ ಮತ್ತು ಅಲ್ಲಿರ್ತಕ್ಕಂಥ ವಿದ್ವಾಂಸರಿಗೆ ತಿಳಿಯಲ್ಪಡುವಂತೆ ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಾಂಕೇತಿಕವಾದ ವಿಷಯಗಳನ್ನ ನಾವು ಉಪಯೋಗ ಮಾಡುವಾಗ ಇದರಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ನಮ್ಮದೇ ಆದಂತ ವ್ಯಾಖ್ಯಾನವನ್ನ ತಿಳಿದುಕೊಳ್ಳಬೇಕು. ಯಾಕೆಂದ್ರೆ ಈ ಸಾಂಕೇತವಾದ ವಿಷಯಗಳಿಗೆ ಸತ್ಯವೇದದಲ್ಲೇ ಅರ್ಥ ಇದೆ. ಉದಾಹರಣೆಗೆ ನೀವು ಮನೆಗಳಿಗೆ ಹೋಗಿ ನಿಮ್ಮ ಸತ್ಯವೇದ ದಾನಿಯೇಲ 7ನೇ ಅಧ್ಯಾಯ 8ನೇ ಅಧ್ಯಾಯ 7ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಕೊಂಬುಗಳ ಬಗ್ಗೆ ಮಾತಾಡ್ತದೆ. ಕೊಂಬುಗಳು ರಾಜ್ಯಗಳನ್ನು ಸೂಚಿಸುತ್ತದೆ. ಒಂದೊಂದು ರಾಜ್ಯವು ಹೇಗೆ ಬದಲಾವಣೆ ಆಗ್ತದೆ, ಮೃಗಗಳು ರಾಜ್ಯವನ್ನ ಸೂಚನೆ ಮಾಡ್ತಾ ಇತ್ತು ಎಂಬುದಾಗಿ. ಪ್ರಕಟಣೆ 1ನೇ ಅಧ್ಯಾಯ, ಎಫೆಸ 6ನೇ ಅಧ್ಯಾಯ, ಇಬ್ರಿಯ 4ನೇ ಅಧ್ಯಾಯ ಓದುವಾಗ ದೇವರ ವಾಕ್ಯವನ್ನು ಇಬ್ಬಾಯಿ ಕತ್ತಿಗೆ ಹೋಲಿಸಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಅದು ಕೀಲು ಮಜ್ಜೆಗಳನ್ನ ಬದಲಾವಣೆ ಮಾಡಬಲ್ಲದು ಎಂಬುದನ್ನು ಸಹ ತಿಳಿಯುವಂತದ್ದಾಗಿದೆ. ಪ್ರಕಟಣೆ 12ನೇ ಅಧ್ಯಾಯ, ಎಫೆಸ 5ನೇ ಅಧ್ಯಾಯ, ಯೆರೆಮೀಯ 6ನೇ ಅಧ್ಯಾಯ ನೋಡುವಾಗ ಸಭೆಯನ್ನ ಸ್ತ್ರೀಗೆ ಹೋಲಿಸಲ್ಪಟ್ಟಿದೆ. ಸೊ ಇವೆಲ್ಲವೂ ಸಹ ಸಾಂಕೇತಿಕವಾದ ವಿಷಯಗಳು. ಈ ಸಾಂಕೇತಿಕವಾದ ವಿಷಯಗಳು ಇವತ್ತು ನಮಗೆ ಅದ್ಭುತವಾಗಿ ಉಪಯೋಗವಾಗುತ್ತದೆ. ಯಾಕೆಂದ್ರೆ ಸ್ವಾಮಿ ನಮಗೆ ಸರಳವಾದ ವಿಷಯಗಳನ್ನು ತಿಳಿಸಲಿಕ್ಕೆ ತಾನು ಕೊಟ್ಟಿರುವ ಈ ಪ್ರವಾದನೆಗಳನ್ನ ಕೇವಲ ತಿಳಿಯಲಾಗದಂತ ಅಸ್ತ್ರ ಎಂಬುದಾಗಿ ಬಿಟ್ಟಲಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ಸ್ವಾಮಿ ಸಹಾಯವನ್ನ ಮಾಡಿದ್ದಾರೆ. ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕೆಲವು ಸಾರಿ ತಿಳಿಸ್ತೇವೆ. ಸತ್ಯವೇದದಲ್ಲಿ ಕರಡಿ ಬಗ್ಗೆ ಮಾತಾಡಿದೆ, ಘಟಸರ್ಪದ ಬಗ್ಗೆ ಮಾತಾಡಿದೆ. ಈ ಕರಡಿಯನ್ನ ರಷ್ಯಾ ದೇಶಕ್ಕೆ ಉಪಯೋಗ ಮಾಡ್ತಾರೆ. ಯಾಕೆಂದ್ರೆ ರಷ್ಯಾ ದೇಶದಲ್ಲಿ ಕರಡಿ ಬಹಳ ಪ್ರಾಮುಖ್ಯವಾದಂತ ಪ್ರಾಣಿ, ಒಂದು ವೇಳೆ ರಾಷ್ಟ್ರ ಪ್ರಾಣಿ ಆಗಿರಬಹುದು. ಚೀನಾ ದೇಶದಲ್ಲಿ ಡ್ರ್ಯಾಗನ್ ಅಥವಾ ಘಟಸರ್ಪನ್ ಬಹಳ ಪ್ರಾಮುಖ್ಯವಾದಂತ, ಅದಕ್ಕೋಸ್ಕರ ಚೀನಾದವ್ರನ್ನ ಮೈ ಮೇಲೆಲ್ಲ ಒಂದು ಘಟಸರ್ಪ ಇರುವುದನ್ನು ನಾವು ನೋಡ್ತೇವೆ. ಸೊ ಇವೆಲ್ಲವನ್ನ ನೋಡುವಾಗ ಕರಡಿ ಹಾಗೂ ಘಟಸರ್ಪ ರಷ್ಯಾ ಮತ್ತು ಚೀನಾ ದೇಶವನ್ನು ಸೂಚಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಬಾರದು. ಪ್ರವಾದಿನಿಯ ಸಾಂಕೇತಗಳನ್ನು ಈ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದು ತಪ್ಪು ವಿಧಾನವಾಗಿದೆ. ಇದು ನಮ್ಮದೇ ಆದಂತ ತಿಳುವಳಿಕೆ ಹೊರತು ಪವಿತ್ರಾತ್ಮನಿಂದ ಬಂದಂತ ತಿಳುವಳಿಕೆ ಅಲ್ಲ. ಯಾಕೆಂದ್ರೆ ಈ ಸಾಂಕೇತಿಕವಾದ ವಿಷಯಗಳು ಮುಂದೆ ಆಗ್ತಕ್ಕಂತ ಒಂದು ಘಟನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ತಿಳಿಸುವಂತಾಗುತ್ತೆ. ಹಾಗಿರಲಿ ಪ್ರಿಯರೇ, ಈ ತ್ರೈಮಾಸಿಕದಲ್ಲಿ ಇನ್ನು ಅನೇಕ ಗೂಢಾರ್ಥಗಳನ್ನ, ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ತೇವೆ. ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯವು ನಮಗೆ ಹೆಚ್ಚು ಪರಿವರ್ತನೆಯನ್ನು ತರಬೇಕು, ಹೆಚ್ಚು ತಿಳುವಳಿಕೆಯನ್ನು ಹುಟ್ಟಿಸಬೇಕು, ಹೆಚ್ಚು ಜ್ಞಾನವನ್ನ ಪಡೆದುಕೊಳ್ಳುವಂತೆ ಮಾಡಬೇಕು. ಹಾಗೆ ಆಗುವಂತೆ ದೇವರು ನಮಗೆ ವಿಶೇಷವಾದ ಆಶೀರ್ವಾದವನ್ನು ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಕೊನೆಯದಾಗಿ ಸತ್ಯವೇದ ಹೇಳುವಾಗೆ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವನು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆದ
ಈ ಪ್ರಕಟಣೆ ಪುಸ್ತಕವನ್ನು ಮಾನವರ ಗ್ರಹಿಕೆಗೆ ಮೀರಿದ್ದು ಅರ್ಥ ಪಡಿಸಿಕೊಳ್ಳಲಾದಂಥದ್ದು ಎಂದು ಸಭೆಗಳಲ್ಲಿ ಬೋಧಕರು ವಿಶ್ವಾಸಿಗಳಿಗೆ ಎಷ್ಟೊಂದು ಧೈರ್ಯವಾಗಿ ಬೋಧಿಸುತ್ತಿದ್ದಾರಲ್ಲವೇ. ಆದರೆ ಇದರಲ್ಲಿರುವ ರಹಸ್ಯಗಳು ಪ್ರಕಟಗೊಂಡಿವೆ. ಪುಸ್ತಕವು ಮುಚ್ಚಿಲ್ಲ, ಬದಲಾಗಿ ತೆರೆಯಲ್ಪಟ್ಟಿದೆ. ಇದನ್ನು ಓದಿದಾಗ ನಮ್ಮ ಗಮನವು ದಾನಿಯೇಲನ ಪ್ರವಾದನೆಗಳ ಕಡೆ ಹರಿಯುತ್ತದೆ. ದೇವರಿಂದ ಮಾನವರಾದ ನಮಗೆ ಕೊಡಲ್ಪಟ್ಟ ಎರಡೂ ಪುಸ್ತಕಗಳು, ಪ್ರವಾದನೆಗಳು ಈ ಜಗತ್ತಿನ ಇತಿಹಾಸದ ಕೊನೆಯ ಕಾಲದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ತಿಳಿಸುತ್ತವೆ. ಕ್ರಿಸ್ತನ ಎರಡನೇ ಸಾರಿ ಬರುವ ತನಕ ಕ್ರೈಸ್ತ ಸಭೆಯಲ್ಲಿ ನಡೆಯಲಿರುವ ಆಕರ್ಷಕವಾದ ಹಾಗೂ ಆಸಕ್ತಿಕರವಾದ ದೃಶ್ಯಗಳು ಪ್ರವಾದಿಯಾದ ಯೋಹಾನನಿಗೆ ದರ್ಶನದಲ್ಲಿ ತೋರಿಸಲ್ಪಟ್ಟಿತು. ಪ್ರಿಯರೇ, ಈ ಗೂಢಾರ್ಥಗಳನ್ನ, ರಹಸ್ಯಗಳನ್ನ ನಾವು ಗ್ರಹಿಸಿಕೊಳ್ಳೋಣ. ಇದು ಮುಚ್ಚಲ್ಪಟ್ಟಂತ ಪುಸ್ತಕ ಎಂಬುದಾಗಿ ಯಾರಾದ್ರೂ ಹೇಳಿದರೆ ಅದನ್ನು ನಂಬಬೇಡಿ. ಇದು ದಾನಿಯೇಲನಿಂದ ಮುಚ್ಚಲ್ಪಟ್ಟಿತ್ತು, ಆದರೆ ಯೋಹಾನನಿಂದ ತೆರೆಯಲ್ಪಟ್ಟಿತ್ತು. ಒಂದು ನಿರ್ದಿಷ್ಟವಾದ ಕಾಲಕ್ಕೋಸ್ಕರ ಅದನ್ನು ಮುಚ್ಚಲ್ಪಡಬೇಕಾಗಿತ್ತು. ಕಾರಣ, ಪ್ರತಿಯೊಂದು ಪ್ರವಾದನೆಯೂ ಸಹ ನೆರವೇರಲಿಕ್ಕೆ ಸಮಯ ಬಂದಿದೆ. ಆ ಸಮಯ ಬರುವಾಗ ಅದನ್ನು ಯಾರು ಸಹ ತಡೆಯಲು ಸಾಧ್ಯವಿಲ್ಲ. ದೇವರು ತನ್ನ ವಾಕ್ಯದಲ್ಲಿ ಹೇಳಿರುವ ಎಲ್ಲಾ ವಿಷಯಗಳನ್ನ ಕಾಲಕ್ರಮೇಣವಾಗಿ ನಡೆಸಿಕೊಂಡೇ ಬಂದಿದ್ದಾರೆ. ನಮ್ಮನ್ನ ಕತ್ತಲೆಯಲ್ಲಿ ಬಿಟ್ಟಿಲ್ಲ, ನಿರಾಶೆಯಲ್ಲಿ ಬಿಟ್ಟಿಲ್ಲ, ಅಜ್ಞಾತದಲ್ಲಿ ಬಿಟ್ಟಿಲ್ಲ. ಆತನ ವಾಕ್ಯವನ್ನ ನಾವು ಗ್ರಹಿಸಿಕೊಂಡಾಗ ಹೆಚ್ಚು ಉತ್ಸುಕರಾಗುತ್ತೇವೆ, ಹೆಚ್ಚು ಜ್ಞಾನಿಗಳಾಗುತ್ತೇವೆ, ಹೆಚ್ಚು ತಿಳುವಳಿಕೆಯಿಂದ ಬೇರೆಯವರನ್ನು ಸಹ ಸತ್ಯಕ್ಕೆ ನಡೆಸುವಂತರಾಗಿರುತ್ತೇವೆ. ಹಾಗಾಗುವಂತೆ ಈ ತ್ರೈಮಾಸದ ಪುಸ್ತಕಗಳನ್ನ, ಈ ತ್ರೈಮಾಸದ ಪಾಠಗಳನ್ನ ನಿರ್ಲಕ್ಷ್ಯ ಮಾಡದಂತೆ ಅದನ್ನು ಓದಿ ಗ್ರಹಿಸಿಕೊಂಡು ದೇವರ ರಾಜ್ಯಕ್ಕೆ ಹತ್ತಿರ ಆಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇವತ್ತಿನ ಪಾಠವನ್ನ ಕೇಳುವುದಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಮಕ್ಕಳಿಗೂ ದೇವರ ನಾಮಕ್ಕೆ ಸ್ತೋತ್ರ ಹೇಳುತ್ತೇನೆ. ಈ ವಾರದ ಪಾಠವನ್ನು ಮುಕ್ತಾಯಗೊಳಿಸುವ ಹಾಗೆ ಹಿರಿಕರಾದ ಜಾನ್ಸನ್ ಶರಣಪ್ಪ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ, ಈ ದಿನಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ತಂದೆ, ನಿನ್ನ ಪ್ರೀತಿ ಆಶೀರ್ವಾದಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ನಿನ್ನ ವಾಕ್ಯಗಳನ್ನು ಕಲಿಯುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಸೇವಕರು ಸ್ವಾಮಿ ತಂದಂತ ಈ ಪಾಠ, ಮೊದಲನೇ ಪಾಠದ ಈ ತ್ರೈಮಾಸಿಕದಲ್ಲಿ ಸ್ವಾಮಿ ಪ್ರವಾದನೆಯ ಕೆಲವು ಮೂಲಭೂತ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ವಂದನೆ ಸಲ್ಲಿಸ್ತೇವೆ ದೇವ. ನಮ್ಮ ಮಗನ ಸೇವೆಯನ್ನು, ಅವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಅನೇಕ ಜನರಿಗೆ ಈ ವಾಕ್ಯಗಳು ತಲುಪಲಿ ಸ್ವಾಮಿ. ಇವರ ಮುಖಾಂತರ ಸೇವೆ ನಡೆಯಲ್ಪಡಲಿ. ನಿನ್ನ ಬರಣವನ್ನು ಶೀಘ್ರವಾಗಿ ನಡೆಸಿಕೊಳ್ಳುವಂತಹ ಸಮಯಗಳು ಈ ವಾಕ್ಯ ಕಲಿಯುವಾಗ ನೀನು ಕೊಟ್ಟಂತ ಪ್ರತಿಯೊಂದು ಯೋಜನೆಗಳ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಪ್ರವಾದನೆಗಳ ಮೂಲಕ, ಅನೇಕವಾದಂತ ಸೇವಕರುಗಳ ಮೂಲಕ ಸತ್ಯದ ವಾಕ್ಯಗಳು ನಮಗೆ ತಿಳಿಸಿಕೊಟ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತ ನಿನ್ನ ಕೃಪೆಯ ಸಾಂಕೇತಿಕವಾದ ಸತ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀವಿ ಸ್ತೋತ್ರ ಸ್ವಾಮಿ. ಆಗಿನ ಕಾಲದಲ್ಲಿ ಈ ಒಂದು ಸೌಭಾಗ್ಯ ಇರಲಿಲ್ಲ ಸ್ವಾಮಿ. ನಮಗಾದರೂ ಹೆಚ್ಚಿನ ರೀತಿಯಲ್ಲಿ ಈ ಪ್ರವಾದನೆಗಳ ಅರ್ಥ ಮಾಡಿಕೊಳ್ಳುವಂತ ನಿನ್ನ ಒಂದು ಸತ್ಯವೇದದ ಪಂಡಿತರುಗಳ ಮುಖಾಂತರ ತಿಳಿಸಿಕೊಟ್ಟಿದ್ದೀವಿ ಸ್ವಾಮಿ. ನಾಮಕನ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ ನಮ್ಮಲ್ಲಿ ಕೊಡ್ತೇವೆ. ಈ ತ್ರೈಮಾಸಿಕದಲ್ಲಿ ಕಲಿಯುವಂತ ಪರೋಕ್ಷವಾದಂತ ಸೂಚನೆಗಳು, ಸ್ವರೂಪಗಳು, ಸಂಕೇತಗಳ ಮುಖಾಂತರ ವಿಶೇಷವಾದಂತ ಯೋಜನೆಗಳನ್ನು ಇಸ್ರಾಯೇಲ್ ಜನರಿಗೆ ತಿಳಿಸಿಕೊಡುವಾಗ ಸ್ವಾಮಿ, ಅದನ್ನು ಕೂಡ ನಾವು ಈಗ ಕಲಿಯುವಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ಯೋಜನೆಗಳು ನಮಗೆ ಮಾಡಿರುವಾಗ ನಾವು ಧನ್ಯರು ಸ್ವಾಮಿ. ಅದನ್ನು ತಿಳಿದು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗಿ ಎರಡನೇ ಬರವಣವನ್ನು ಎದುರು ನೋಡುವಂತ ಮಕ್ಕಳಾಗಿ ನಾವು ನಡೆಸಬೇಕೆಂದು ಹೇಳ್ಕೊಳ್ತೇವೆ ಸ್ವಾಮಿ. ರಾತ್ರಿಯಲ್ಲಿ ಸುಖವಾದ ದಿನ ದಯಪಾಲಿಸು. ಮತ್ತೆ ನಿನ್ನ ಚಿತ್ತವಿದ್ದರೆ ಮುಂದಿನ ದಿನಗಳಲ್ಲಿ ನಾವು ವಾಕ್ಯಗಳನ್ನು ಕಲಿತು ನಿನ್ನ ನಂಬಿಕೆಯಲ್ಲಿ ನಡೆದು ಆ ರಾಜ್ಯವನ್ನು ಸೇರ್ಲಿಕ್ಕೆ ನಮ್ಮನ್ನು ಬಲಪಡಿಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ನನ್ನ ಮನವೇ ಕೊಂಡಾಡು.
ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ತಲೆಬಾಗಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಮೇಲೆ, ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಯುನೈಟೆಡ್ ಫೇತ್ ಮಿನಿಸ್ಟ್ರಿ ಅವರ ತಂಡದವರ ಮೇಲೆ ಹಾಗೂ ಸ್ವಾಮಿ, ಈ ವಾಕ್ಯವು ವ್ಯರ್ಥವಾಗದಂತೆ ಇನ್ನು ಅನೇಕರಿಗೆ ಮುಟ್ಟುವಾಗಿ ನಿನ್ನ ಆತ್ಮನ ಸಹಾಯವು ಇಂದು ಎಂದೆಂದು ಸದಾ ನೆಲೆಯಾಗಿರಲಿ ಎಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. Thank you everybody for joining.